ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಳೆ ಬಿಲ್ಲೊಂದು ಮೈಗಂಟಿದೆ. ಈ ಚಳಿಗಾಲ ಸ್ಟಾರ್ಟ್ ಆದಾಗಿಂದ ಫ್ರೆಂಡ್ಸ್ ಗಂಟ್ಲು ಕಟ್ಕೊಬಿಟ್ಟೈತೆ. ಹುಷಾರಿಲ್ಲ, ನೆಗಡಿ, ಕೆಮ್ಮು 2 ವಾರದಿಂದ ಮೈಯೇ ಸರಿ ಹೋಗಿಲ್ಲ. ಸರಿ ಹಿಂಗೆ ವಿಡಿಯೋ ಮಾಡದೇ ಇದ್ರೆ ಯೂಟ್ಯೂಬಲ್ಲಿ ಮಾಡಿರೋ 300 ಜನನು ಫಾಲೋ ಮಾಡ್ಬಿಡ್ತಾರೆ ನನ್ನ. ಅದಕ್ಕೆ ವಿಡಿಯೋ ಮಾಡಬೇಕು ಇನ್ಮೇಲೆ ರೆಗ್ಯುಲರ್ ಆಗಿ ಅಂತ ಅನ್ಕೊಂಡಿದ್ದೀನಿ. ಕಾಳಿಂಗ ವಿಧಿ ನನ್ನ ಲೈಫಲ್ಲಿ ಫುಟ್ಬಾಲ್ ಆಡ್ತಿದೆ. ಕಾಳಿಂಗ ಎಲ್ಲೋ ಇದ್ದವನು ಎಲ್ಲೋ ಬಂದು ಏನೋ ಮಾಡ್ತಿದ್ದೀನಿ. ಸಂಡೇ ಸ್ಪೆಷಲ್ ಇವತ್ತೇನು ಗೊತ್ತಾ, ನಮ್ಮ ಮನೇಲಿ ಬನ್ನಿ ತೋರಿಸ್ತೇನೆ. ಉಪ್ಸಾರು ಸೀಗಡಿ ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ದೀನಿ. ಮುದ್ದೆ, ಉಪ್ಸಾರು, ಖಾರ ಮತ್ತು ಉಪ್ಪಿನಕಾಯಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡಿ. ಬೇಕೇನ್ರಿ? ಬೇಡ, ನೀವೇ ಮುಕ್ರಿ. ಇವಾಗ ಬಟ್ಟೆ ಒಗೆಯೋಣ ಅಂದ್ಬಿಟ್ಟು ಕಾವಲಿಗೆ ಬಂದಿದ್ದೀನಿ. ಇರಿ ಫ್ರೆಂಡ್ಸ್, ನಾನು ನಿಮಗೆ ನಮ್ಮೂರು ಕಾವಲಿ ತೋರಿಸ್ತೀನಿ. ಇಲ್ಲೇ ನಾನು ಬಟ್ಟೆ ಒಗೆಯೋದು. ಬಟ್ಟೆ ಒಗೆಯೋಕ್ಕೆ ಬಟ್ಟೆ ತಂದೆ, ನಿರ್ಮಾ ತಂದೆ, ಮೈಕು, ಏರ್ಬಡ್ಸು ಎಲ್ಲ ತಂದೆ. ಮೇಯ್ನಾಗಿ ಬೇಕಾಗಿರೋ ಸೋಪ್ ತಂದಿಲ್ಲ ಬಟ್ಟೆ ಒಗೆಯೋಕ್ಕೆ. ತುಂಬ ಒಳ್ಳೆಗಳ, ಸ್ವಲ್ಪ ತಲೆಗೇಟಾಗದಷ್ಟೇ. ಇವಾಗ ಹೋಗಿ ನಾನು ಸೋಪ್ ತರಬೇಕು. ಇದೇ ಫ್ರೆಂಡ್ಸ್ ನಮ್ಮೂರು ಬಂದ್ಬಿಟ್ಟು ಮಂಡ್ಯದಲ್ಲಿರುವಂಥ ಒಂದು ಹಳ್ಳಿ. ನಮ್ಮೂರು ಯಾವುದು ಅಂತ ಕಮೆಂಟ್ ಮಾಡಿ. ಇವಾಗ ಅಂಗಡಿಗೆ ಬಂದಾಯಿತು, ಸೋಪ್ ತಗೊಂಡೋಗ್ಬಿಟ್ಟು ಬಟ್ಟೆ ಒಗಿಬೇಕು. ಸೋಪು, ಒಂದು ಐಸ್ ಕ್ರೀಮು, ಆಮೇಲೆ ಗುಲಾಬ್ ಜಾಮೂನ್ ತಗೊಂಡೆ. ಬೇಕಾ ಫ್ರೆಂಡ್ಸ್ ಗುಲಾಬ್ ಜಾಮೂನು? ಬ್ಯಾಡ್ರಿ, ನನಗ ಹಸಿವಿಲ್ಲ. ಬಟ್ಟೆ ಒಗ್ದಾಯಿತು. ಬಟ್ಟೆನ ಇವಾಗ ತಂದು ಮನೇಲಿ ಒಣಗಾಕಬೇಕು. ಆಮೇಲೆ ನೀರು ಬಿಟ್ಟಿದ್ರು, ನೀರು ಹಿಡ್ದೆ. ಆಮೇಲೆ ನಮ್ಮ ಕಿತ್ಲೆಟ್ ಗಿಡದಲ್ಲಿ ಕಿತ್ಲೆಟ್ಗಳು ಬಿಟ್ಟಿತ್ತು. ಸರಿ, ನಿಮ್ಗೆ ಅದೆಲ್ಲ ತೋರಿಸೋಣ ಅಂದ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡ್ಕೊಂಡೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಮನೆ ಕೆಲಸ ಎಲ್ಲ ಮಾಡಾದ್ಮೇಲೆ ನೀಟಾಗಿ ಸ್ನಾನ ಮಾಡಿಕೊಂಡು ನನ್ನ ತಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ನಾನು, ನಮ್ಮ ಅಣ್ಣ, ಆಮೇಲೆ ನನ್ನ ತಮ್ಮ ಎಲ್ಲ ಬಂದ್ಬಿಟ್ಟು ಹಾಸ್ಪಿಟಲ್ಗೆ ಬಂದಿದ್ವಿ. ನನ್ನ ತಮ್ಮ ಜೀವನ ಅಂತೂ ಐಫೋನ್ ತಗೊಬಿಟ್ಟಿದ್ದೀನಿ ಅಂದ್ಬಿಟ್ಟು ಎಲ್ಲರನ್ನೂ ಫೋಟೋ ತೆಗೆದು ನೋಡಕ್ಕ ನನ್ನ ಫೋನ್ ಕ್ಲಾರಿಟಿ ಚೆನ್ನಾಗಿತ್ತು, ನಿನ್ನ ಫೋನ್ ಕ್ಲಾರಿಟಿ ಚೆನ್ನಾಗಿತ್ತು ಅಂದ್ಬಿಟ್ಟು ಫುಲ್ಲನ್ನು ಡ್ಯಾಮೇಜ್ ಮಾಡ್ತಾಯಿದ್ದ. ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ನಿಮ್ಮ. ಆಮೇಲೆ ಇವರಿಬ್ರು ಐಫೋನ್ ತಗೊಬಿಟ್ಟವ್ರೆ ಫ್ರೆಂಡ್ಸ್. ಕೈಯಲ್ಲೇ ಹಿಡಿಯೋಕ್ಕಾಗ್ತಾಯಿಲ್ಲ. ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಆಮೇಲೆ ಹಾಸ್ಪಿಟಲ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಗಾಳಿ ಬರೋದಕ್ಕೆ ನನ್ನ ಮುಂಗುರುಳು ಮುಂದೆ ಬಂದಿತ್ತು. ಅದು ನೋಡೋಕೆ ತುಂಬ ಕ್ಯೂಟ್ ಆಗಿತ್ತು. ಸರಿ, ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ. ಹಾಸ್ಪಿಟ್ಲಿಂದ ಬಂದಾದಮೇಲೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿದ್ದೆ. ಯಾಕಂದರೆ ನಮ್ಮ ಅತ್ತೆ ತೀರೋಗಿ 1 ತಿಂಗಳಾಗಿತ್ತು. ಅವ್ರದ್ದು ತಿಂಗಳು ತಿಥಿ ಇತ್ತು. ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ಆಮೇಲೆ ಎಲ್ಲ ಉಗಿತಾಯಿದ್ರು, ಬೆಳಗ್ಗೆಯಿಂದ ಬಂದಿಲ್ಲ, ಈಗ ಬಂದಿದ್ಯಾ ಅಂದ್ಬಿಟ್ಟು ಬೈತಾಯಿದ್ರು. ನಾನು ಕಂಟೆಂಟ್ ಬೇಕಲ್ಲ, ಅದಕ್ಕೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೆ. ಇವಳು ನನ್ನ ಮಗಳು ಅಂತಂದರೆ ಅತ್ತೆ ಮಗಳು ನನಗೂ ಮಗಳೇ. ಇವಳಿಗೂ ನನಗೂ ಫ್ರೆಂಡ್ಸ್ ಅರ್ಧ ವರ್ಷ ಡಿಫ್ರೆನ್ಸ್ ಐತೆ. ನನಗೆ 24, ಅವಳಿಗೆ 12. ನಂದ್ರಲ್ಲಿ ಅರ್ಧ ಏಜ್ ಆಗೈತೆ ಅಷ್ಟೇ. ಅದರವಳು ನನಗಿಂತ ತುಂಬ ಹೈಟ್ ಇರ್ತಾಳೆ ಫ್ರೆಂಡ್ಸ್. ಆಮೇಲೆ ಮತ್ತೆ ತಿಂಗಳು ತಿಥಿ ಇತ್ತಲ್ವ, ನನ್ನ ತಮ್ಮನ ಒಬ್ಬನೇ ಬಿಟ್ಬಿಟ್ಟು ಹೆಂಗೆ ಊಟ ಮಾಡಲಿ ಅಂದ್ಬಿಟ್ಟು ಮನೆಗೆ ತಂದುಬಿಟ್ಟೆ. ಚಿಕನ್ನು, ಮಟನ್ನು, ಆಮೇಲೆ ರೈಸ್, ಸಾಂಬಾರು, ಚಪಾತಿ, ಖೀರ್, ಪಾಯಸ ಎಲ್ಲ ಕೊಟ್ಟಿದ್ರು. ಅವನಿಗೂ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಿದೆ. ಆಮೇಲೆ ಮಧ್ಯರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದೆ. ಸರಿ, ಇವಾಗ ನಾನು ಮಲ್ಕೊಳ್ಳೋ ಟೈಮ್ ಬಂತು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್.